ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಚನ್ನಪಟ್ಟಣದಲ್ಲಿ ಜನಸ್ತೋಮವೇ ಸೇರಿದೆ. ಏನೋ ಕೂಡ ಚನ್ನಪಟ್ಟಣ ಲಿಮಿಟ್ಸನ್ನು ಬಿಟ್ಟು ಮುಂದಕ್ಕೆ ಬಂದಿಲ್ಲ. ಯಾಕೆ ಅಂತಂದರೆ ಆ ಪರಿಪ್ರಮಾಣದ ಜನ ಅಲ್ಲಿ ಸೇರಿದ್ದಾರೆ. ರಾಮನಗರದಲ್ಲೂ ಹಾಗೆ ಇತ್ತು ಪರಿಸ್ಥಿತಿ, ಈಗ ಚನ್ನಪಟ್ಟಣದಲ್ಲೂ ಹಾಗೇ ಇದೆ. ಅದೇ ರೀತಿ ನೋಡಿ, ಅಲ್ಲಿ ಒಂದು ಇಡೀ ರೋಡನ್ನು ಬ್ಲಾಕ್ ಮಾಡಿದ್ದಾರೆ, ಕಂಪ್ಲೀಟ್ ಜನ ನಿಂತಿದ್ದಾರೆ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಮದ್ದೂರು ಎರಡು ಅಕ್ಕಪಕ್ಕದ ಕ್ಷೇತ್ರಗಳಲ್ವಾ. ಎಸ್.ಎಂ. ಕೃಷ್ಣ ಅವರು ಆಯ್ಕೆ ಆಗ್ತಾ ಇದ್ದಿದ್ದು ಮದ್ದೂರಿನಿಂದಲೇ. ಹಾಗಾಗಿ ಅವರಿಗೆ ಆ ಅಕ್ಕಪಕ್ಕದ ಕ್ಷೇತ್ರಗಳ ಜನ ವಿಪರೀತವಾದ ಅಭಿಮಾನಿಗಳು ಅವರು. ಹಾಗಾಗಿ ಚನ್ನಪಟ್ಟಣದಲ್ಲಿ ಈ ನೋಡಿ, ಅಲ್ಲಿ ವೆಹಿಕಲ್ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಚನ್ನಪಟ್ಟಣದ ಜನಸ್ತೋಮವನ್ನು ನೀವೀಗ ನೋಡ್ತಾ ಇದ್ದೀರಾ. ಜನ 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 ಕಂಪ್ಲೀಟ್ ಜನ. ಅಂತಿಮ ದರ್ಶನಕ್ಕೆ ಜನಸಾಗರವೇ ಬಂದು ಸೇರಿದೆ. ಪೊಲೀಸರು ವೆಹಿಕಲ್ಗೆ ಜಾಗ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ. ಆದರೂ ಕೂಡ ಜನ ಅಲ್ಲಿ ಕಡಿಮೆ ಆಗಿಲ್ಲ. ನೋಡಿ, ಅಲ್ಲಲ್ಲಿ ಫ್ಲೆಕ್ಸು, ಬಂಟಿಂಗ್ಸು, ಬ್ಯಾನರ್ಸ್ ಎಲ್ಲ ಹಾಕಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೋರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರ ಕ್ಷೇತ್ರದ ಪಕ್ಕ ಡಿ.ಕೆ. ಸುರೇಶ್ ಕೂಡ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ಚನ್ನಪಟ್ಟಣಕ್ಕೆ ಈಗ ಅಂತಿಮ ಯಾತ್ರೆ ಬಂದಿರತಕ್ಕಂಥದ್ದು. ಯಾಕೆ ತಡ ಆಯಿತು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್, ಇದೇ ಕಾರಣ. ಯಾವ ಊರಿನ ಮುಖಾಂತರ ಹಾದು ಹೋಗಬೇಕಾದರೂ ಜನ ತುಂಬ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಪಾರ್ಥಿವ ಶರೀರ ಸೋಮನಹಳ್ಳಿಯನ್ನು ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಇಷ್ಟು ಪ್ರಮಾಣದ ಜನ ಎಲ್ಲರೂ ಅಂತಿಮ ದರ್ಶನ ಪಡಿಬೇಕು ಅಂತ ನಿಂತಿದ್ದಾರೆ. ಭಾರಿ ಸಂಖ್ಯೆ ನೋಡಿ, ರಾಮನಗರ ಮತ್ತು ಚನ್ನಪಟ್ಟಣ ಎರಡರಲ್ಲೂ ಕೂಡ ಜನ. ಒಬ್ಬ ನಾಯಕನಿಗೆ ಅಂತಿಮ ವಿದಾಯವನ್ನು ತಿಳಿಸುವ ರೀತಿ ಹೇಗಿರಬೇಕು ಅಂದರೆ ಇದು. ಜನ ಈ ಪರಿಪ್ರಮಾಣದಲ್ಲಿ ಸೇರ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇವ್ರು ಯಾರನ್ನೂ ಕರೆಸಿರೋರಲ್ಲ, ಇವರೆಲ್ಲ ಸಮಾವೇಶಗಳಿಗೆ ಬರ್ತಾರಲ್ಲ ಆ ಜನ ಅಲ್ಲ ಇವರು. ಇವರು ಸುತ್ತಮುತ್ತಲಿನ ಗ್ರಾಮಗಳಿಂದ, ಸುತ್ತಮುತ್ತಲಿನ ಜಿಲ್ಲೆಯಿಂದ ಸ್ವಇಚ್ಛೆಯಿಂದ ಬಂದಿದ್ದಾರೆ, ನಾವು ನೋಡಬೇಕು ಅಂತಂದ್ಬಿಟ್ಟು. ಐ ಥಿಂಕ್ ಸೋಮನಹಳ್ಳಿನಲ್ಲೂ ಕೂಡ ವಿಪರೀತವಾದ ಜನರು ಸೇರಿರ್ತಾರೆ. ತುಂಬ ಜನರು ಗೊತ್ತು ಇದು ಸ್ವಲ್ಪ ತಡ ಆಗುತ್ತೆ ಅಂತ, ಹಾಗಾಗಿ ಅಲ್ಲಿಗೆ ಬಂದಿಲ್ಲ. ಬಟ್ ಪಾರ್ಥಿವ ಶರೀರ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸೋಮನಹಳ್ಳಿನಲ್ಲೂ ಜನ ಸೇರ್ತಾರೆ, ಭಾರಿ ಸಂಖ್ಯೆಯಲ್ಲೇ ಸೇರ್ತಾರೆ. ಅಲ್ಲಿ ಎಷ್ಟೊತ್ತು ಇವರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದು ರೀಚ್ ಆಗೋದ್ರ ಮೇಲೆ ಡಿಪೆಂಡ್, ಅದು ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್.